ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವ್ಯರ್ಥವಾಯಿತು KL ರಾಹುಲ್ ಅವರ ದಾಖಲೆಯ ಶತಕ. ಪಂಜಾಬ್ ಬ್ಯಾಟ್ಸ್ಮನ್ಗಳ ಅಬ್ಬರ. DC ವಿರುದ್ಧ ಗೆದ್ದು ಬೀಗಿದಂಥ ಪಂಜಾಬ್ ಕಿಂಗ್ಸ್. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರು, ಇವತ್ತು ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಡೆದಂಥ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನು ಪಂಜಾಬ್ ತಂಡ ಬರೋಬ್ಬರಿ 6 ವಿಕೆಟ್ಗಳಿಂದ ಸೋಲಿಸಿ ಅಂಕಪಟ್ಟಿಯಲ್ಲಿ ಮತ್ತೊಮ್ಮೆ ಅಗ್ರಸ್ಥಾನಕ್ಕೇರಿದೆ. ಜೊತೆಗೆ ಈ ಸಾರಿಯ IPL ಟ್ರೋಫಿಯನ್ನು ಗೆಲ್ಲುವಂಥ ಫೇವರೇಟ್ ತಂಡವಾಗಿ ಹೊರಹೊಮ್ಮಿದೆ. ಜೊತೆಗೆ ಸಾಬೀತು ಮಾಡಿದೆ ಪಂಜಾಬ್ ಕಿಂಗ್ಸ್ ತಂಡ. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ತಂಡದ ಬ್ಯಾಟಿಂಗ್ ಕೂಡ ಉತ್ತಮವಾಗಿತ್ತು. ಯಾವ ಲೆವೆಲಿಗೆ ಉತ್ತಮವಾಗಿತ್ತು ಅಂದರೆ ಈ ಸೀಸನ್ನ ಅತ್ಯಂತ ಹೈಯೆಸ್ಟ್ ಸ್ಕೋರನ್ನು ಕೂಡ ಇವತ್ತು ಡೆಲ್ಲಿ ತಂಡದ ಬ್ಯಾಟ್ಸ್ಮನ್ಗಳು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ನಮ್ಮ ನೆಚ್ಚಿನ ಕನ್ನಡಿಗ KL ರಾಹುಲ್ ಅವರ ಅಮೋಘವಾದಂಥ ಶತಕ ಇದೆಯಲ್ಲ, ಆ ಶತಕದ ನೆರವಿನಿಂದ ಡೆಲ್ಲಿ ತಂಡ ಕೇವಲ 2 ವಿಕೆಟ್ಗಳನ್ನ ಕಳ್ಕೊಂಡು 264 ರನ್ನನ್ನು ಮಾಡಿ 265 ರನ್ಗಳ ಬೃಹತ್ತಾದಂಥ ಒಂದು ಟಾರ್ಗೆಟನ್ನು ಕೊಡುತ್ತೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ KL ರಾಹುಲ್ ಅವರು ಕೇವಲ 67 ಎಸೆತದಲ್ಲಿ 16 ಭರ್ಜರಿ ಬೌಂಡ್ರಿ ಮತ್ತು 9 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ ಔಟ್ ಆಗಿದೆ 152 ರನ್ನನ್ನು ಮಾಡಿ ಇಡೀ IPL ಹಿಸ್ಟ್ರಿಯಲ್ಲಿ ಅತ್ಯಂತ ಜಾಸ್ತಿ ರನ್ ಮಾಡಿದಂಥ, ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಮಾಡಿದಂಥ 3ನೇ ವ್ಯಕ್ತಿಯಾಗಿ KL ರಾಹುಲ್ ಅವರು ಹೊರಹೊಮ್ಮುತ್ತಾರೆ. ಇನ್ನು 175 ರನ್ ಮಾಡಿದಂಥ ಕ್ರಿಸ್ ಗೇಲ್ ಅವರು ಈಗಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಇದ್ದರೆ ಬ್ರೆಂಡನ್ ಮೆಕ್ಕಲಮ್ ಅವರು 158 ರನ್ನನ್ನು ಮಾಡಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ KL ರಾಹುಲ್ ಅವರು 152 ರನ್ ಮಾಡಿ 3ನೇ ಸ್ಥಾನದಲ್ಲಿದ್ದಾರೆ. ಇವರ ಜೊತೆ ಬಂದಂಥ ಆಟಗಾರ ನಿತೀಶ್ ರಾಣಾ ಕೂಡ 44 ಎಸೆತದಲ್ಲಿ 91 ರನ್ ಮಾಡಿ ಈ ಇಬ್ಬರ ಜೊತೆಯಾಟ ಅಂದರೆ 3ನೇ ವಿಕೆಟ್ಗೆ ಬರೋಬ್ಬರಿ ಅಂದರೆ 2ನೇ ವಿಕೆಟ್ಗೆ ಬರೋಬ್ಬರಿ 220 ರನ್ಗಳ ಜೊತೆಯಾಟವನ್ನು ಆಡಿ DC ತಂಡದ ಮೊತ್ತವನ್ನು 264 ರನ್ನ ಮಾಡುವಲ್ಲಿ ಇಬ್ಬರ ಕಾಣಿಕೆ ತುಂಬ ಅತ್ಯಮೂಲ್ಯವಾಗಿರುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ ಇವತ್ತು ಎರಡೂ ಕಡೆಯ ಬೌಲಿಂಗ್ ದುರ್ಬಲವಾಗಿತ್ತು ಎನ್ನುವುದಕ್ಕಿಂತ ಬ್ಯಾಟ್ಸ್ಮನ್ಗಳ ಅಬ್ಬರವಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು 265 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟ್ಸ್ಮನ್ಗಳಂತೂ ಅಬ್ಬರ ಹೇಳ್ತಿರೋದು. ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಶು ಆರ್ಯ ಮತ್ತು ಪ್ರಭ್ ಸಿಮ್ರನ್ ಅವರ ಅಮೋಘ ಆಟದ ನೆರವಿನಿಂದ ಇನ್ನೇನು ಅಂದರೆ 5.2 ಓವರ್ಗಳಲ್ಲಿ ಅಂದರೆ ಕೇವಲ 32 ಎಸೆತಗಳಲ್ಲಿ ಯಾವುದೇ ವಿಕೆಟನ್ನು ಕಳ್ಕೊಳ್ಳದೆ 100 ರನ್ನನ್ನು ಮಾಡ್ತಾರೆ. ಜೊತೆಗೆ 6 ಓವರ್ಗಳ ಮುಕ್ತಾಯದ ನಂತರ ಅಂದರೆ ಪವರ್ ಪ್ಲೇನಲ್ಲಿ ಬರೋಬ್ಬರಿ 116 ರನ್ನನ್ನು ಮಾಡಿ ಇನ್ನೇನು ಮ್ಯಾಚ್ ಗೆದ್ದೇ ಬಿಡುತ್ತವೆ ಅನ್ನುವಂಥ ಹಂತಕ್ಕೆ ಹೋಗ್ತಾರೆ. ಜೊತೆಗೆ ಒಂದು ಅಮೂಲ್ಯವಾದ ಟಾರ್ಗೆಟನ್ನು ಅಥವಾ ಅಮೂಲ್ಯವಾದ ಒಂದು ಪಂಚಾಂಗ ಅಥವಾ ಒಂದು ಅಮೂಲ್ಯವಾದಂಥ ಸ್ಟೇಜನ್ನು ಕೂಡ ಸೆಟ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಕೇವಲ 26 ಎಸೆತದಲ್ಲಿ 9 ಬೌಂಡ್ರಿ ಮತ್ತು 5 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ ಪ್ರಭ್ ಸಿಮ್ರನ್ ಅವರು 76 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಅವರ ಜತೆಗಾರ ಮತ್ತು ಓಪನರ್ ಆಟಗಾರ ಅಂತ ಪ್ರಿಯಾಂಶು ಆರ್ಯ ಕೂಡ ಕೇವಲ 17 ಬಾಲಲ್ಲಿ 2 ಬೌಂಡ್ರಿ ಮತ್ತು 5 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ 43 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಅದಾದ ನಂತರ ಬಂದಂಥ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಕೇವಲ 36 ಎಸೆತದಲ್ಲಿ 3 ಭರ್ಜರಿ ಬೌಂಡ್ರಿ ಮತ್ತು 7 ಅಮೋಘವಾದಂಥ ಸಿಕ್ಸರ್ಗಳ ನೆರವಿನಿಂದ 71 ರನ್ನನ್ನು ಮಾಡಿ ಇನ್ನೂ 9 ಎಸೆತ ಬಾಕಿ ಇರುವಾಗಲೇ ದೆಹಲಿ ಕೊಟ್ಟಂಥ 264 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟಿ ಈಗ 7 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 1 ಪಂದ್ಯ ಮಳೆಯಿಂದ ರದ್ದಾದ ಕಾರಣಕ್ಕಾಗಿ ಇದೀಗ 6 ಪಂದ್ಯವನ್ನು ಗೆದ್ದು 13 ಪಾಯಿಂಟ್ಗಳೊಂದಿಗೆ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ ಮತ್ತು ಈ ಸಲದ IPL ಟ್ರೋಫಿಯನ್ನು ಗೆಲ್ಲುವಂಥ ಒಂದು ಪ್ರಮುಖ ತಂಡವಾಗಿ ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಹೊರಹೊಮ್ಮಿದೆ. ನೀವು 200 ಹೊಡೆದ್ರು ಟಾರ್ಗೆಟ್ ಮಾಡ್ತಾರೆ ಅಥವಾ 264 ಹೊಡೆದ್ರು ಚೇಂಜ್ ಮಾಡುವಂಥ ಕೆಪಾಸಿಟಿ ಇದೆ ಮತ್ತು 264 ಹೊಡೆದ್ರು ಕೂಡ ಎಲ್ಲರೂ ಹೇಳ್ತಾ ಇದ್ದಂಥ ಒಂದು ಮಾತಂದರೆ ಇಲ್ಲ, ಈ ಟಾರ್ಗೆಟನ್ನು ಕೂಡ ಚೇಂಜ್ ಮಾಡ್ತಾರೆ. ಯಾಕಂದರೆ ಈ ಪಂಜಾಬ್ ಕಿಂಗ್ಸ್ ತಂಡದ ಓಪನರ್ಗಳ ಸ್ಟ್ರೆಂತ್ ಹೇಗಿದೆ ಅಂದರೆ ಕೇವಲ 6 ಓವರ್ನಲ್ಲಿ 90 ಹೊಡಿತಾರೆ, 6 ಓವರ್ನಲ್ಲಿ 111 ಹೊಡಿತಾರೆ. ಇವತ್ತು 6 ಓವರ್ನಲ್ಲಿ 116 ರನ್ನನ್ನು ಮಾಡಿ ಒಂದೊಳ್ಳೆಯ ಸ್ಟೇಜನ್ನು ಸೆಟ್ ಮಾಡ್ತು. ಅದಾದ ನಂತರ ಬಂದಂಥ ಬ್ಯಾಟ್ಸ್ಮನ್ಗಳಿಗೆ ಈ ಟಾರ್ಗೆಟನ್ನು ರೀಚ್ ಮಾಡುವಲ್ಲಿ ಸ್ವಲ್ಪ ಸುಲಭ ಕೂಡ ಆಯಿತು. ಅದರಲ್ಲಿ ಮುಖ್ಯವಾಗಿ ಪ್ರಭ್ ಸಿಮ್ರನ್ ಮತ್ತು ಪ್ರಿಯಾಂಶು ಆರ್ಯ ಅವರ ಬ್ಯಾಟಿಂಗ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ
ಪಂಜಾಬ್ ಕಿಂಗ್ಸ್ ತಂಡ ಈ ಸಲದ ಕಪ್ ಗೆಲ್ಲುವಂಥ ಫೇವರೇಟ್ ತಂಡವಾಗಿ ಹೊರಹೊಮ್ಮುತ್ತೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ನೆಚ್ಚಿನ ಆಟಗಾರ KL ರಾಹುಲ್ ಅವರ ಬ್ಯಾಟಿಂಗ್ ಹೇಗಿತ್ತು ಅಂತ ನೋಡ್ತಾ ಹೋದರೆ ಆಫ್ ಸೈಡ್ನಲ್ಲಿ 4 ಹೊಡಿತಾರೆ, ಸ್ಟ್ರೇಟಲ್ಲಿ 6 ಹೊಡಿತಾರೆ, ಲೆಗ್ ಸೈಡ್ನಲ್ಲಿ ಶಾರ್ಟ್ ಬಂದಂಥ ಬಾಲನ್ನು ಕೂಡ ಎತ್ತಿ 6 ಹೊಡಿತಾರೆ. ಜೊತೆಗೆ ಅವರ ಆಟದ ವೈಖರಿ, ಅದರಲ್ಲೂ ಮುಖ್ಯವಾಗಿ ಒಂದು T20 ಪಂದ್ಯದಲ್ಲಿ 16 ಬೌಂಡ್ರಿ ಹೊಡಿತಾರೆ ಅಂದರೆ ಅದು ಅಚ್ಚರಿಯ ಸಂಗತಿಯ. ಜೊತೆಗೆ ಅವರು ಆಟ ಆಡಿದಂಥ ರೀತಿ ನೋಡ್ತಾ ಇದ್ರೆ ಎಲ್ಲೂ ಕೂಡ ಬಳ್ಳಿಲ್ಲ. ಕೇವಲ 67 ಎಸೆತದಲ್ಲಿ 152 ರನ್ ಮಾಡಿ ಸರಿಸುಮಾರು 228ರ ಈ ಸ್ಟ್ರೈಕ್ ರೇಟ್ನಲ್ಲಿ ರನ್ನನ್ನು ಮಾಡ್ತಾರೆ. ಜೊತೆಗೆ ಅವರು ಇದೀಗ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದಾರೆ. ಆದರೆ ಅವರ ಅದೃಷ್ಟ ಸರಿಯಿಲ್ಲ, 152 ರನ್ ಹೊಡೆದ್ರೂ ಕೂಡ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕರೂ ಕೂಡ ಅವರ ತಂಡ ಗೆಲ್ಲಿಲ್ಲ. ಅದಕ್ಕೆ ಬೇರೆ ಬೇರೆ ಆದಂಥ ಕಾರಣ ಅಂದರೆ DC ತಂಡದ ಬೌಲರ್ ಆದಂಥ ಲುಂಗಿ ನಿಗಡಿಯವರು ಬೌಲಿಂಗ್ ಹಾಕುವ ಮೊದಲೇ ಕ್ಯಾಚ್ ಹಿಡುವಂಥ ಸಂದರ್ಭದಲ್ಲಿ ಅವರು ದೇಹಕ್ಕೆ ಪೆಟ್ಟಾದ ನಂತರ, ಕುತ್ತಿಗೆ ಮತ್ತು ತಲೆಯ ಭಾಗಕ್ಕೆ ಪೆಟ್ಟಾದ ನಂತರ ಅವರು ತಂಡದಿಂದ ನಿರ್ಗಮಿಸಬೇಕಾಗಿ ಬಂತು. ಒಂದು ವೇಳೆ ಅವರು 3 ಅಥವಾ 4 ಓವರ್ ಹಾಕಿದರೆ ಆಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಿತ್ತು. ಆ ವೇಳೆಗೆ ಎಲ್ಲಿಯಾದರೂ ಕೂಡ ಒಂದು ವಿಕೆಟ್ ಬಿದ್ದಿದ್ರೆ ಆಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸ್ವಲ್ಪ ಹಿನ್ನಡೆಯಾಗಿ DC ತಂಡ ಗೆಲ್ಲುವಂಥ ಚಾನ್ಸಸ್ ಇತ್ತು. ಆದರೆ ಮತ್ತು ಆ ಒಂದು ಹಿನ್ನಡೆಯಿಂದ ಅಂದರೆ ಲುಂಗಿ ನಿಗಡಿಯವರ ಒಂದು ಅಚಾನಕ್ ಆದಂಥ ಒಂದು ಗಾಯದಿಂದ ಇದೀಗ DCಗೆ ಹೊಡೆತ ಬಿದ್ದು ಇದೀಗ DC ತಂಡ ಆಡಿದಂಥ 7 ಪಂದ್ಯದಲ್ಲಿ 3 ಪಂದ್ಯವನ್ನು ಗೆದ್ದು ಕೇವಲ 6 ಪಾಯಿಂಟ್ನೊಂದಿಗೆ 8ನೇ ಸ್ಥಾನದಲ್ಲಿದೆ. ಹೀಗಾಗಿ ಇವತ್ತು ನಡೆದ ಪಂದ್ಯ ಅಂತ ರೋಚಕವಾಗಿತ್ತು. ಎಷ್ಟರ ಮಟ್ಟಿಗೆ ರೋಚಕತೆಯಿಂದ ಕೂಡಿತ್ತು ಅಂದರೆ 18.3 ಓವರನ್ನು ಪಂಜಾಬ್ ಕಿಂಗ್ಸ್ ಆಡುತ್ತೆ, 20 ಓವರನ್ನು DC ತಂಡ ಆಡುತ್ತೆ. ಟೋಟಲಿ 38.3 ಓವರ್ಗಳಲ್ಲಿ 530 ರನ್ನನ್ನು 2 ತಂಡದ ಆಟಗಾರರು ಬಾರಿಸ್ತಾರೆ. ಅಂದರೆ ಅದು ಒಂದು ಲೆವೆಲಿಗೆ ಬೌಲರ್ಗಳ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕದಂಥ ಸ್ಥಿತಿ ಇವತ್ತು ಕಂಡು ಬಂದಿತ್ತು. ಮುಂದಿನ ಪಂದ್ಯದಾರರು ಕೂಡ ಬೌಲರ್ಗಳು ಮಿಂಚಲಿ, ಬೌಲರ್ಗಳ ಒಂದು ಮಹತ್ವ ತಿಳಿಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.